ನೋಡಿ ಸಿದ್ದವ್ರು ಹೇಳ್ತಾರೆ ಇದು ನಮ್ಮ ಸಿದ್ದೇಶ್ವರ ಪಾಂಗೋದು ಇದು ಅದನ್ನು ಹೇಗೆ ಅಭಿನವ್ ಸಿದ್ಧ ಹೇಳ್ತಿದ್ರು ನೋಡ್ಲಿಕ್ಕೆ ಯಾವ ಹೇಳ್ತಾರೆ. ಇವತ್ತು ಸಂಡೇ ಅದಲ್ರಿ. ಕರೆಕ್ಟ್. ಈಗ ಆಕ್ಚುಲ್ ನೋಡಿದ್ರೆ ಎಡ್ಡು ಹೇಳೋ ಪರಿಸ್ಥಿತಿಯಾಗಿಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿನಿ. ಇದೇ ಹೇಳ್ತೀನಿ, ಇದ್ಯಾವತ್ತು ಪೂರ್ವಾಚಾರ್ಯ ಧರ್ಮದರ್ಶನ. ನಾಳೆಗೆ ಬೇಕಿದ್ರೆ ಅದು ಹೇಳೋಣ, ಸಿದ್ಧಾಂತ ಸಿಕ್ಕಾಮಣಿ ಎಕ್ಸ್ಚೇಂಜ್ ಮಾಡೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಎಂಬ ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ. ಪುಟ ಸಂಖ್ಯೆ 57. 12,000 ಕನ್ಯೆಯರ ಬಂಧ ವಿಮೋಚನ ಮತ್ತು ಬಿಜ್ಜಳನಿಗೆ ತತ್ವ ಉಪದೇಶ. ಮಂಗಳವೇಡವೆಂಬ ಪಟ್ಟಣವನ್ನ ವೀರ ಬಿಜ್ಜಳನೆಂಬ ರಾಜನು ಆಳುತ್ತಿದ್ದನು. ಅವನು ಮಹತ್ವಾಕಾಂಕ್ಷಿಯೂ ಅಧಿಕಾರ ವ್ಯಾಮೋಹವುಳ್ಳವನು ಆಗಿದ್ದನು. ಅವನು ಯಾರ ಹಿತೋಕ್ತಿಯನ್ನು ಮನ್ನಿಸುತ್ತಿರಲಿಲ್ಲ. 12 ವರ್ಷಗಳ ಹಿಂದೆ ಶ್ರೀ ರೇವಣಸಿದ್ಧರು ತನ್ನ ಊರಿನ ಬಳಿ ಇದ್ದ ಭೀಮಾ ನದಿಯಲ್ಲಿ ಒಂದು ಅತ್ಯಂತ ಪ್ರಭಾವಶಾಲಿಯಾದ ಖಡ್ಗವನ್ನಿಟ್ಟಿರುವರೆಂದು, ಅದನ್ನು ಪಡೆದರೆ ಅದರ ಬಲದಿಂದ ತಾನು ಚಕ್ರಾಧಿಪತಿಯಾಗಿ ತನ್ನ ಇಷ್ಟಾರ್ಥಗಳನ್ನೆಲ್ಲ ಪಡೆಯಬಹುದೆಂಬುದನ್ನು ಕೇಳಿ ಮೋಹಿತನಾಗಿ ಏನಾದರೂ ಮಾಡಿ ಅದನ್ನು ಪಡೆಯಬೇಕೆಂದು ನಿರ್ಧರಿಸಿ ಅದನ್ನು ತೆಗೆದುಕೊಂಡು ಬರುವವರಿಗೆ ಸೂಕ್ತ ಬಹುಮಾನ ಕೊಡುವುದಾಗಿ ರಾಜ್ಯದಾದ್ಯಂತ ಡಂಗುರ ಹೊಡಿಸಿದನು. ಅವೆರಡು ರಾಕ್ಷಸರಿಗೆ ಸುಟ್ಟು ಗುಂಡು ಮಾಡಿರ್ತಾನಲ್ರಿ, ಕಬ್ಬಿಣ ಗುಂಡುಗಳು. ನೆನಪದ ಇಲ್ಲ ನಿಮ್ಗೆ ಹಿಂದಿನ ಕತ್ತಿ? ಒಂದು ಖಡ್ಗ ಮಾಡಿ ವಿಕ್ರಮಾದಿತ್ಯ ಕೊಡ್ತಾರ, ಇನ್ನ ಒಂದು ಗುಂಡಲಿಂದ ಖಡ್ಗ ಮಾಡಿ ನದ್ಯಾಗ ಚುಚ್ಚಿರ್ತಾನ. ಅದನ್ನು ಪಡ್ಕೋಬೇಕಂತ ಇವ ಪ್ರಯತ್ನ ಮಾಡ್ಲಕತ್ತಾನ. ಅದನ್ನು ತೆಗೆದುಕೊಡುವವರಿಗೆ ಸೂಕ್ತ ಬಹುಮಾನ ಎಂದು ಡಂಗುರ ಸಾರಿಸಿದ. ಆ ರಾಜ್ಯದಲ್ಲಿದ್ದ ಮಂತ್ರವಾದಿಗಳು ಬಹುಮಾನದ ಆಸೆಯಿಂದ ನಾನಾ ವಿಧವಾದ ಮಂತ್ರತಂತ್ರಗಳನ್ನು ಪ್ರಯೋಗಿಸಿದರೂ ಖಡ್ಗ ಮುಟ್ಟಲಾರದೆ ಹತಾಶರಾದರು. ಮಾಯಾವಿದ್ಯೆಯಲ್ಲಿ ಸಿದ್ಧಿ ಪಡೆದಿದ್ದರೆ ಕೊಂಕಣ ದೇಶದ ಖರ್ಪರನೆಂಬುವನು ರಾಜನ ಇಷ್ಟದಂತೆ ತನ್ನ ಮಂತ್ರಿಯ ಶಕ್ತಿಯ ಪ್ರದರ್ಶನದಿಂದ ಖಡ್ಗವನ್ನು ತೆಗೆದುಕೊಟ್ಟು ರಾಜನಿಂದ ಅಮೂಲ್ಯ ಬಹುಮಾನವನ್ನು ಪಡೆಯಬಹುದೆಂಬ ಆಸೆಯಿಂದ ರಾಜಧಾನಿಗೆ ಬಂದನು. ಖರ್ಪರ ಅಂತ, ಕೊಂಕಣ ದೇಶದ ಖರ್ಪರ. ಬಂದು ಖಡ್ಗವನ್ನು ತೆಗೆದುಕೊಡುವುದಾಗಿ ಹೇಳಿದನು. ತೆಗೆದುಕೊಡುವುದಾಗಿ ಎಲೆ ಮಂತ್ರವಾದಿಯೇ, ಆಗ ರಾಜ ಏನ್ ಹೇಳ್ತಾನ, ಏನಾದರೂ ಮಾಡಿ ಆ ಖಡ್ಗವನ್ನು ತೆಗೆದುಕೊಟ್ಟರೆ ನಿನಗೆ ಹೊನ್ನ ರಾಶಿಯನ್ನೇ ಕೊಡುವೆನು ಎಂದು ಹೇಳಿದನು. ಗರ್ವಿತನಾದ ಖರ್ಪರನು, ಎಲೆ ಮಹಾರಾಜನೇ, ನನ್ನ ಅದ್ಭುತ ಮಂತ್ರಶಕ್ತಿಯಿಂದ ಇಂಥ ಎಷ್ಟೋ ಸಾಹಸ ಕಾರ್ಯಗಳನ್ನು ಕೀರ್ತಿ ಗಳಿಸಿರುವೆ. ಆ ಖಡ್ಗವನ್ನು ತೆಗೆಯಬೇಕಾದರೆ ಅದಕ್ಕೆ ಸೂಕ್ತವಾದ ಬಲಿಯನ್ನು ಕೊಡಬೇಕು ಅಂದ. ನಮ್ಮ ಮಂತ್ರಶಾಸ್ತ್ರದಂತೆ 12,000 ಕನ್ಯೆಯರ ಬಲಿ ಕೊಟ್ಟರೆ ಆ ಖಡ್ಗವು ಸುಲಭವಾಗಿ ತಮ್ಮ ವಶವಾಗುತ್ತದೆಂದು ಹೇಳಲು
ಖಡ್ಗ ವ್ಯಾಮೋಹದಿಂದ ಭ್ರಮಿತನಾದ ರಾಜನು, ಎಲೈ ಮಂತ್ರವಾದಿಯೇ ಕೇಳು, ಆ ಖಡ್ಗವು ನನ್ನ ಕೈ ಸೇರಿದರೆ ನಾನು ಇಡೀ ಭೂಮಂಡಲವನ್ನೆಲ್ಲ ಗೆದ್ದು ಚಕ್ರಾಧೀಶನಾಗುವೆ. ಯಾವ ಬಲಿಯನ್ನಾದರೂ ಕೊಟ್ಟು ಆ ಖಡ್ಗವನ್ನು ನನಗೆ ತೆಗೆದುಕೊಡು ಎಂದು ಹೇಳಿ ದಂಡಾಧೀಶರನ್ನು ಕರೆದು, ಎಲೈ ದಂಡಾಧೀಶನೇ, ದಂಡಾಧೀಶ ಅಂದ್ರೆ ಮಿಲಿಟರಿ ಕಮಾಂಡರ್, ನೀನು ಕೂಡಲೇ ನಮ್ಮ ರಾಜ್ಯದಲ್ಲೆಲ್ಲ ಸುತ್ತಿ 12,000 ಕನ್ಯೆಯರನ್ನು ಬಂಧಿಸಿ ತಂದು ಈ ಮಂತ್ರವಾದಿಗೆ ಕೊಡು ಎಂದು ಹೇಳಲು ದಂಡಾಧೀಶನು ರಾಜಭಟರನ್ನು ಕರೆಸಿ ರಾಜ್ಯದಲ್ಲೆಲ್ಲ ಹುಡುಕಿ 12,000 ಕನ್ಯೆಯರನ್ನು ತರುವಂತೆ ಆಜ್ಞೆ ಮಾಡಿದನು. ಅದರಂತೆ ರಾಜಭಟರು ರಾಜ್ಯದಲ್ಲೆಲ್ಲ ಸುತ್ತಾಡಿ 1999 ಕನ್ಯೆಯರನ್ನು ತಂದು ಬನ್ನದಲ್ಲಿ ಇಟ್ಟು ರಾಜನಿಗೆ ವರದಿ ಮಾಡಲು ರಾಜಭಟನು ಅದನ್ನು ಕುರಿತು ಮಂತ್ರವಾದಿಗೆ, ಅಂದ್ರೆ 12,000 ಅಂತದ, ಇದು 11,999 ಆಗ್ಯಾವ, 12,000 ಕನ್ಯೆಯರು ಬೇಕಾಗಿರುವುದು. ಆದ್ದರಿಂದ ಎಲ್ಲಿಯಾದರೂ ಹುಡುಕಿ ಇನ್ನೊಬ್ಬ ಬಾಲಕಿಯನ್ನ ತನ್ನಿರೆಂದು ಅಪ್ಪಣೆ ಮಾಡಿದ. ಜಗದ್ಗುರು ರೇವಣಸಿದ್ಧರು 12 ವರ್ಷಗಳ ಹಿಂದೆ ಮಹಾಬಳೇಶ್ವರ ಚಾಕಳೆಗೆ ಸಂತಾನ ಪ್ರಾಪ್ತಿಯಾಗುವುದೆಂದು ಆಶೀರ್ವದಿಸಿದ್ದರು. ಗುರುಗಳ ಭವಿಷ್ಯವಾಣಿಯಂತೆ ಅವರಿಗೆ ಒಂದು ಪುತ್ರಿಯ ಜನನವಾಗಿತ್ತು. ಆ ಮಗುವಿಗೆ ರೇವಾಂಬೆ ಎಂಬ ಹೆಸರು ಇಟ್ಟಿದ್ದರು. ಆ ರೇವಾಂಬೆಯಾದರೂ ಸದಾ ಶಿವನ ಹರಧ್ಯಾನ, ಗುರುಧ್ಯಾನ, ಶಿವಾಚಾರ್ಯರ ಲೀಲಾಶ್ರವಣ ಇತ್ಯಾದಿಗಳಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ಬಾಕಿಯ ಹುಡುಗಿಯರಂತಿರದೆ ರೇವಣಾಂಬೆ ಇತರ ಆಟ ಪಾಠಗಳಲ್ಲಿ, ಕ್ಷಣಿಕ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿ ಹೊಂದಿ ಗುರು ರೇವಣಸಿದ್ಧರ ಧ್ಯಾನದಲ್ಲಿ ಮೈಮರೆತಿದ್ದಳು. ಮಗಳ ಭಕ್ತಿಭಾವವನ್ನು ನೋಡಿ ಮಹಾಬಳೇಶ್ವರ ಚಂಗಳೆಯರು ಅತ್ಯಾನಂದದಿಂದ ಕಾಲ ಕಳೆಯುತ್ತಾ ಇಂಥ ಮಗಳನ್ನು ಕರುಣಿಸಿದ ಶ್ರೀ ರೇವಣಸಿದ್ಧರನ್ನ ಮನಸಾ ಸ್ತೋತ್ರ ಮಾಡುತ್ತಿದ್ದರು. ಈ ವಿಷಯವನ್ನ ಚಾರರ ಮೂಲಕ ತಿಳಿದು ರಾಜಭಟರು ಸಮಾಧಾನ ಹೊಂದಿ ಕೂಡಲೇ ಮಹಾಬಲನ ಮನೆಗೆ ಹೋಗಿ ಚಾಕಲೆಯನ್ನು ಕುರಿತು, ತಾಯಿ ನಿಮ್ಮ ಮಗಳನ್ನು ಹಿಡಿದು ತರುವಂತೆ ರಾಜಾಜ್ಞೆಯಾಗಿದೆ, ತಡ ಮಾಡದೆ ನಿಮ್ಮ ಮಗಳನ್ನು ನಮಗೆ ಒಪ್ಪಿಸಿರಿ ಎಂದು ಹೇಳಲು ಆಶ್ಚರ್ಯಚಕಿತಳಾದ ಚಾಕಲೆಯು ರಾಜಭಟರನ್ನು ಕುರಿತು, ಎಲೈ ರಾಜಭಟರೇ, ನನ್ನ ಮಗಳು ಯಾವ ಅಪರಾಧವನ್ನು ಮಾಡದ ಮುಗ್ಧ ಬಾಲೆ, ಆಕೆಯನ್ನು ಏತಕ್ಕೆ ನೀವು ರಾಜನ ಬಳಿಗೆ ಕರೆದೊಯ್ಯುವರೆಂದು ಕೇಳಲು ರಾಜಭಟರು ವಿಧಿಯಿಲ್ಲದೆ, ತಾಯಿ, ರಾಜರು ಬಲಿ ಕೊಡುವುದಕ್ಕಾಗಿ ರಾಜ್ಯದ ಎಲ್ಲಾ ಬಾಲ್ಯರನ್ನು ಸೆರೆಯಲ್ಲಿರಿಸಿರುವವರು, ನೀವು ಕೂಡಲೇ ನಿಮ್ಮ ಮಗಳನ್ನು ಕಳುಹಿಸಿಕೊಳ್ಳರೆಂದು ಚಾಕಳೆಯ ದುಃಖಾತಿರೇಕದಿಂದ ಶಿವ ನಮ್ಮ ಏಕೈಕ ಪುತ್ರಿಯನ್ನು ಬಲಿಗಾಗಿ ಕೊಟ್ಟು ನಾವು ಬಾಳುವುದಾದರೂ ಹೇಗೆ ಎಂದು ರೋಧಿಸುತ್ತಾ ಇರಲು ಮಾಮೂಲಿನಂತೆ ಪೂಜಾ ಮಂದಿರದಲ್ಲಿ ರೇವಣಾಂಬೆಯು ಗುರುಗಳ ಪೂಜೆಯನ್ನು ಮಾಡುತ್ತಿರಲು ತಾಯಿಯ ರೋಧವನ್ನು ಕೇಳಿ ಪೂಜೆಯನ್ನು ಮುಗಿಸಿ ಹೊರಬಂದು ತಾಯಿಯನ್ನು ಕುರಿತು, ಅಮ್ಮ, ನಿನ್ನ ರೋದನಕ್ಕೆ ಕಾರಣವೇನು ಎಂದು ಕೇಳಲು ಚಾಕಳೆಯು ಮಗಳನ್ನು ತಬ್ಬಿ ರೋಧಿಸುತ್ತಾ, ಮಗಳೇ, ನಿನ್ನನ್ನು ಬಲಿ ಕೊಡಲು ಕರೆದೊಯ್ಯಲು ರಾಜಭಟರು ಬಂದಿರುತ್ತಾರೆ ಎಂದು ಹೇಳಿ ಮಗಳನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳುತ್ತಿರಲು ರೇವಣಾಂಬೆಯು ತಾಯಿಯ ಕಣ್ಣೀರನ್ನು ಒರೆಸುತ್ತಾ, ತಾಯೇ, ಈ ದೇಹವು ಅನಿತ್ಯವಾಗಿರುವುದು, ಎಂದಾದರೂ ಒಂದು ದಿನ ಮಣ್ಣು ಪಾಲಾಗಬೇಕಲ್ಲವೇ? ಜೀವರು ತಾವು ಮಾಡಿರುವ ಕರ್ಮ ಫಲಗಳ ಫಲವನ್ನು ತಾವೇ ಅನುಭವಿಸಿ ತೀರಲೇಬೇಕಲ್ಲವೇ? ಅದನ್ನು ತಪ್ಪಿಸಲು ಯಾರಿಂದೂ ಸಾಧ್ಯವಿಲ್ಲ. ಇದೇ ವಿಧಿ ನಿಯಮ. ತಾಯೇ, ನಾವು ತ್ರಿಕಾಲಗಳಲ್ಲಿಯೂ ಆ ಜಗದ್ಗುರು ರೇವಣಸಿದ್ಧರ ಪೂಜೆ, ಧ್ಯಾನ, ಅವರ ಲೀಲಾ ವಿನೋದಗಳನ್ನು ಸ್ಮರಿಸುತ್ತಾ ಕಾಲ ಕಳೆಯುತ್ತಿರುವೆವು. ಅವರನ್ನೇ ಸಂಪೂರ್ಣವಾಗಿ ನಂಬಿರುವೆವು. ಜಗದ್ಗುರುಗಳಾದರೂ
ತ್ರಿಕಾಲ ಜ್ಞಾನಿಗಳು, ಶಿವಸ್ವರೂಪಿಗಳು, ಪತಿತೋದ್ಧಾರಕರು, ಅನಾಥ ರಕ್ಷಕರು, ದುಷ್ಟ ಶಿಕ್ಷಕರು, ಅವರು ನಂಬಿದವರನ್ನು ಎಂದು ಕೈಬಿಡುವುದಿಲ್ಲ. ಅವರ ಮುಂದೆ ಕಾಲನೂ ನಿಲ್ಲಲಾರನು. ತಾಯೇ, ಅವರ ಮಹಿಮೆಗಳನ್ನ ನನಗೆ ನೀನು ಎಷ್ಟೋ ಸಲ ಹೇಳಿರುವೆಯಲ್ಲ. ಅವರನ್ನು ಅನುದಿನವೂ ಸ್ತುತಿಸಿ ನೀನು ಎಷ್ಟೋ ಸಲ ಹೇಳಿರುವೆ. ಅವರನ್ನು ಅನುದಿನವೂ ಸ್ತುತಿಸಿರುವ ಮುಗ್ಧ ಭಕ್ತರನ್ನು ಅವರು ರಕ್ಷಿಸದೆ ಬಿಡುವರೆ? ಹೀಗಿರುವಲ್ಲಿ ನೀನು ಭಯಪಡದೆ ದುಃಖಿಸದೆ ಸಮಾಧಾನದಿಂದ ಇರು. ನನ್ನನ್ನು ನಿರ್ಭಯವಾಗಿ ರಾಜಭಟರಿಗೆ ಒಪ್ಪಿಸು. ಗುರುವಿನ ಇಚ್ಛೆಯಿಂದ ಆಗಲಿ ಎಂದು ಸಮಾಧಾನ ಹೇಳಿ ರೇವಣಸಿದ್ಧರ ಮೂರ್ತಿಗೆ ವಂದಿಸಿ, ಭಕ್ತವತ್ಸಲನೇ, ಇಗೋ ಈ ದೇಹವನ್ನು ನಿನ್ನ ಪಾದಾರವಿಂದ ಅರ್ಪಿಸುವೆನು. ನನಗೆ ಇನ್ನು ಮರಣದ ಭಯವಿಲ್ಲ. ರಾಜಭಟರೊಡನೆ ಹೋಗುವೆನು ಎಂದು ಹೇಳಿ ರೇವಣಸಿದ್ಧರ ಚಿತ್ರಪಟವನ್ನು ತಲೆಯ ಮೇಲೆ ಇಟ್ಟುಕೊಂಡು ಭಟರೊಡನೆ ಹೊರಟು ಹೋದಳು. ರಾಜಭಟರು ರೇಣುಕೆಯನ್ನ ಬಂಧನದಲ್ಲಿರಿಸಿ ರಾಜನಿಗೆ ವರದಿಯನ್ನು ಒಪ್ಪಿಸಿ ಹೋದರು. ಇತ್ತ ಚಾಕಳೆಯು ಮಗಳ ವಿಯೋಗದಿಂದ ದುಃಖಾತಿರೇಕಗೊಂಡು ರೇವಣಸಿದ್ಧರ ವಿಗ್ರಹದ ಮುಂದೆ ಬಿದ್ದು ಗೋಳಾಡುತ್ತಾ ಜ್ಞಾನ ತಪ್ಪಿ ಬಿದ್ದಿದ್ದಳು. ಇತ್ತ ರೇವಣಾಂಬೆಯು ಸೆರೆಮನೆಯನ್ನು ಸೇರಿ ಆಗಾಗಲೇ ಕಣ್ಣೀರು ಸುರಿಸುತ್ತಾ ಪರಿತಪಿಸುತ್ತಿದ್ದ 11,999 ಕನ್ಯೆಯರನ್ನು ಕಂಡು ಭ್ರಾಂತಳಾಗಿ ಅತ್ಯಂತ ವ್ಯಥೆಯಿಂದ ಅವರನ್ನು ಕುರಿತು, ಎಲೈ ಸಹೋದರಿಯರ, ನಿಮ್ಮಂತೆ ಮಾತಾಪಿತೃಗಳಿಂದ ವಂಚಿತಳಾಗಿ ಬಲಿಗಾಗಿ ನಾನು ಬಂದಿರುವೆನು. ಹೀಗೆ ಅನ್ನ ನೀರು ಬಿಟ್ಟು ವ್ಯಥೆಪಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗ ನಮಗೆ ಉಳಿದಿರುವುದು ಒಂದೇ ಮಾರ್ಗವೆಂದರೆ ದಯಾಮಯನಾದ ಆ ಪರಮೇಶ್ವರನನ್ನು ಮೊರೆಹೊಕ್ಕು ಭಕ್ತಿಯಿಂದ ಅವನನ್ನು ಪೂಜಿಸಿ ಧ್ಯಾನಿಸೋಣ. ಅನಾಥ ರಕ್ಷಕನಾದ ಶಂಕರನು ನಮ್ಮನ್ನು ಖಂಡಿತ ರಕ್ಷಿಸುವನು. ಶಿವಭಕ್ತರನ್ನು ಯಮನೂ ಸಹ ಮುಟ್ಟಲಾರನೆಂದು ಹೇಳಿ ಅವರಿಗೆ ಭಕ್ತ ಮಾರ್ಕಂಡೇಯ, ಕೋಳೂರು ಕೊಡಗೂಸು ಮುಂತಾದವರ ಹೇಗೆ ತಮ್ಮ ಭಕ್ತಿಯಿಂದ ಶಿವನ ಕೃಪೆಗೆ ಪಾತ್ರರಾಗಿ ಮೃತ್ಯುವನ್ನು ಗೆದ್ದರೆಂಬುದನ್ನು ಹೇಳಲು ದುಃಖದಿಂದ ಪರಿತಪಿಸುತ್ತಾ ಬಾಲೆಯರಿಗೆ ಕೊಂಚ ಸಮಾಧಾನವಾಯಿತು. ಅವರೆಲ್ಲರೂ ರೇಣುಕೆಯನ್ನು ಕುರಿತು, ಪ್ರಿಯ ಸಹೋದರಿಯೇ, ನೀನೇ ನಮಗೆ ಆಪ್ತಳು, ನಮಗೆ ಈಗ ಬಂದಿರುವ ವಿಪತ್ತನ್ನು ಪಾರು ಮಾಡಿಸಲು ಸಮರ್ಥಳು, ನಮಗೆಲ್ಲ ಭಕ್ತಿ ಮಾರ್ಗವನ್ನು ತೋರಿ ಸಲಹೆಯನ್ನು ಅಂಗಲಾಚಿ ಕೇಳಿದರು. ರೇಣುಕೆಯು ಅವರ ಮಧ್ಯದಲ್ಲಿ ಕುಳಿತು ತಾನು ಮನೆಯಿಂದ ತಂದಿದ್ದ ರೇವಣಸಿದ್ದೇಶ್ವರನ ಭಾವಚಿತ್ರವನ್ನು ತೋರಿಸಿ, ಪ್ರಿಯ ಸಹೋದರಿಯರ, ಇಲ್ಲಿ ನೋಡಿ, ಈ ಮಹಾನುಭಾವನೆ ಕೆಲ ಕಾಲದ ಹಿಂದೆ ಈ ಪ್ರಾಂತದವರನ್ನೆಲ್ಲ ಪೀಡಿಸಿ ಭಕ್ಷಿಸುತ್ತಿದ್ದ ಯಕ್ಷ ದಂಪತಿಗಳಾದ ರಾಕ್ಷಸರನ್ನು ತಮ್ಮ ಪಾಲನೇತರದಿಂದ ಸುಟ್ಟು ಅವರ ಶರೀರದಿಂದ ಆದ ಕಬ್ಬಿಣ ಗುಂಡಿನಿಂದ ಮಾಡಿದ ಖಡ್ಗವನ್ನು ಇಲ್ಲಿ ಭೀಮಾ ನದಿಯಲ್ಲಿ ನೆಟ್ಟಿರುವನು. ಆ ಖಡ್ಗದ ವ್ಯಾಮೋಹದಿಂದ ರಾಜನು ನಮ್ಮೆಲ್ಲರನ್ನು ಬಲಿ ಕೊಡುವುದಕ್ಕಾಗಿ ಸೆರೆಯಲ್ಲಿ ತಂದಿರಿಸಿರುವನು. ನಮಗೆಲ್ಲ ಈ ಗುರುದೇವನೇ ದಿಕ್ಕು. ಆದ್ದರಿಂದ ನಾವೆಲ್ಲ ಒಕ್ಕೊರಲಿನಿಂದ ಆ ಮಹಾನುಭಾವನನ್ನು ಪ್ರಾರ್ಥಿಸುತ್ತಾ ಅನ್ನ ನೀರು ತೊರೆದು ಸ್ಥಿರಚಿತ್ತದಿಂದಿರೋಣ. ಭಕ್ತವತ್ಸಲನೂ ಶಿವಸ್ವರೂಪಿಯೂ ದುಷ್ಟ ಶಿಕ್ಷಕನೂ ಶಿಷ್ಟರಕ್ಷಕನೂ ಆದ ಆ ಗುರುವರನು ನಮ್ಮನ್ನು ರಕ್ಷಿಸುವನೆಂದು ಹೇಳಿ ಅವರೆಲ್ಲರೂ ಮಿಂದು ಶುಚಿರ್ಭೂತರಾಗಿ ರೇವಣಸಿದ್ಧರ ಮುಂದೆ ಕುಳಿತು, ಗುರುರೇವಣ 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 ಪಾಹಿ ಮಾಂ, ಗುರುರೇವಣ 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 ರಕ್ಷ ಮಾಂ. ನಮೋ ನಮೋ ರೇವಣ ಸಿದ್ಧ, ನಮೋ ನಮೋ ರವಿಕೋಟಿ ತೇಜ, ನಮೋ ನಮೋ ಭಕ್ತ ರಕ್ಷಕ, ನಮೋ ನಮೋ ಮಾನವ ಕುಲ ರಕ್ಷಕ, ನಮೋ ನಮೋ ಗೋರಕ್ಷ ಶಿಕ್ಷಕ, ನಮೋ ನಮೋ ಯಕ್ಷ ಮಿಥುನ ಶಿಕ್ಷಕ, ನಮೋ ಸಿದ್ಧಕುಲ ಸಾರ್ವಭೌಮ, ನಮೋ ನಮೋ ಶರಣಾಗತ ರಕ್ಷ. ನಿರಪರಾಧಿ ಬಾಲೆಯರ ಮೋರೆ ಕೇಳಿಸಿದೆ, ತಂದೆ ನಿನಗೆ, ತಂದೆ ನಿನಗಿದು ನಮ್ದೆಲ್ಲ ದನಿ ಕೇಳಲ್ದೆ ನಿನಗ ಅಂತ ಕೇಳಕತ್ತಾಳ.
ಖಡ್ಗ ವ್ಯಾಮೋಹದಿಂದ ಅರಸ ನಮ್ಮನ್ನು ಬಲಿಗೆ ಬಂಧಿಸಿಯನು. ವಿರಹಾಗ್ನಿಯಿಂದೆಮ್ಮ ಮಾತಾಪಿತೃಗಳು ಬೆಂದು ಬೆಂಡಾಗಿರುವರು. ನಿನಗೆ ಶರಣಾದೆವು, ಪ್ರಾಣಗಳನ್ನುಳಿಸಿ ಪೊರೆಯ ತಂದೆ. ದುಷ್ಟ ಶಿಕ್ಷಕ, ಶಿಷ್ಟ ಪರಿಪಾಲಕನಾದ ನಿನಗೆ ನಾವು ಬೇಡವಾದೆವೆ ತಂದೆ. ಹೇ ದಯಾಳು, ಸಿದ್ಧರ ಸಿದ್ಧ ರೇವಣಾರ್ಯ, ಇದೋ ನಮ್ಮೆಲ್ಲರ ಕೊನೆಯ ವಂದನೆಗಳು. ನಾವೆಲ್ಲ ನಿಮ್ಮ ಪಾವನ ಸ್ಮರಣೆಯೊಳಗೆ ಮೈಮರೆತು ಎಮ್ಮ ಸುಗಳಂ ನಿಮ್ಮ ಏನ್ರಿ ಹಿಂಗಂದ್ರ ನಿಮ್ಮ ಚರಣ ಕಮಲಗಳಿಗೆ ಅರ್ಪಿಸುವೆವು. ನೀನೆಮ್ಮ ಹಸುಗಳಂ ಸ್ವೀಕರಿಸಿ ಮೋಕ್ಷವ ಕರುಣಿಸೈ ತಂದೆ. ಹಸುಗಳಂದ್ರೇನ್ರಿ? ಪ್ರಾಣ, ಜೀವ. ನಮ್ದೇನದ ಹಸು ತೋರೆ. ಎಲ್ಲರೂ ಧ್ವನಿಗೂಡಿಸಿ ಪ್ರಾರ್ಥಿಸುತ್ತಿರಲು ಅವರ ಆರ್ತ ಧ್ವನಿ ಭೂಮಂಡಲವೆಲ್ಲ ವ್ಯಾಪಿಸಿ ಇತ್ತ ಮಲಯಾಚಲದಲ್ಲಿ ಮಗ್ನನಾಗಿದ್ದ ರೇವಣಸಿದ್ಧರು ಆ ಬಾಲೆಯರ ಮತ್ತು ಅವರ ಮಾತಾಪಿತೃಗಳ ರೋದನವನ್ನರಿತು ಅವರನ್ನು ರಕ್ಷಿಸಲು ಕೂಡಲೇ ಗಗನ ಮಾರ್ಗವಾಗಿ ಮಂಗಳವೇಡಕ್ಕೆ ತೆರಳಿ ನೇರವಾಗಿ ಮರಣಶಯ್ಯೆಯಲ್ಲಿದ್ದ ತಮ್ಮ ಧ್ಯಾನಸ್ಥ ನಿಜಭಕ್ತೆ ಚಾಕಲೆಯ ಅರಮನೆಯನ್ನು ಪ್ರವೇಶಿಸಿದರು. ಅಕಸ್ಮಾತ್ ದರ್ಶನವಿತ್ತ ಚಾಕಲೆ ಗುರುವರ್ಯನ ದರ್ಶನ ಮಾತ್ರದಿಂದಲೇ ಚೇತರಿಸಿ ಎದ್ದು ಗುರುಗಳ ಪಾದದಲ್ಲಿ ಶಿರವನ್ನಿಟ್ಟು, ಹೇ ಗುರುದೇವ, ಕರುಣಾಮಯನೇ, ದೀನಳ ಕರೆ ಕೇಳಿ ಬಂದೆಯಾ ತಂದೆ. ನಿನ್ನ ಭಕ್ತಳಾದ ರೇವಣಾಂಬೆಯನ್ನ ಬಲಿಗಾಗಿ ರಾಜರು ಕೊಂಡೊಯ್ದಿದ್ದಾರೆ ಎಂದು ಹೇಳುತ್ತಾ ರೋಧಿಸುತ್ತಿರಲು ಭಕ್ತಳನ್ನು ಕುರಿತು, ಮಗಳೇ ಚಿಂತಿಸದಿರು. ರೇವಣಾಂಬೆ ಮೊದಲಾಗಿ 12,000 ಕನ್ಯೆಯರನ್ನ ಬಂಧ ಮುಕ್ತರನ್ನಾಗಿ ಮಾಡಿ ಸಂತೈಸಿ ನೇರವಾಗಿ ಬಿಜ್ಜಳನ ಅರಮನೆಯನ್ನು ಪ್ರವೇಶಿ ಸಂತೈಸ್ತೀನಿ ಅಂತೇಳಿ ಆಕೆಗೆ ಸಾಂತ್ವನ ಹೇಳಿ ಬಿಜ್ಜಳನ ಅರಮನೆಗೆ ಹೋದರು. ಅನಿರೀಕ್ಷಿತವಾಗಿ ದರ್ಶನವಿತ್ತ ಗುರುವನ್ನು ಕಂಡು ಬಿಜ್ಜಳನು ಗುರುಗಳ ಪಾದಾರದಿಂದ ಕೆಮಣಿದು ದಿವ್ಯಾಸನದಲ್ಲಿ ಕೂಡಿಸಿ ಸತ್ಕರಿಸಲು ಗುರುಗಳು, ಎಲೆ ರಾಜನೇ, 12,000 ಮುಗ್ಧ ಕನ್ಯೆಯರನ್ನು ಬಲಿಕೊಡಲು ನಿನ್ನ ಮನಸ್ಸು ಹೇಗೆ ಒಪ್ಪಿತು? ಪ್ರಜಾರಕ್ಷಕನಾದ ನೀನೇ ಪ್ರಜಾಭಕ್ಷಕನಾದರೆ ಪ್ರಜೆಗಳಿಗೆ ಇನ್ನಾರು ದಿಕ್ಕು? ನಿನ್ನಿ ಹೀನ ಕೃತ್ಯದಿಂದ ನಿನ್ನ ಇಡೀ ರಾಜ್ಯದ ಪ್ರಜೆಗಳ ಗೋಳಿನ ಭಾರವೇ ಇಲ್ಲವಾಗಿದೆ. ಈ ನರಹತ್ಯೆಯಿಂದ ನಿನಗೆ ಬರುವ ಭಾಗ್ಯವಾದರೂ ಏನು? ನಿನಗೆ ನಾನು ಹಿಂದೆಯೇ ಪ್ರಜೆಗಳನ್ನ ಪುತ್ರ ವಾತ್ಸಲ್ಯದಿಂದ ಕಾಣುತ್ತಾ ಅವರನ್ನು ಸದಾ ಸುಖ ಶಾಂತಿಯಿಂದ ಬಾಳುವಂತೆ ನೋಡಿಕೋ ಎಂದು ಬೋಧಿಸಿದ್ದೆ. ಮೊದಲು ಬಂದು ಹೋಗ್ಯಾರ ಇವನ್ ಬಲ್ಲಿ. ಆದರೆ ನೀನು ಈಗ ಮಾಡಿರುವುದಾದರೂ ಏನು? ನಿನಗೆ ಖಡ್ಗ ಬೇಕಿದ್ದರೆ ನಾನು ಅದನ್ನು ತೆಗೆದುಕೊಂಡು ನಿನಗೆ ತಂದು ಕೊಡುವೆನು. ಈ ಕ್ಷಣದಲ್ಲಿಯೇ 12,000 ಬಾಲಕಿಯರನ್ನು ಬಂಧ ಮುಕ್ತರನ್ನಾಗಿ ಮಾಡಿ ಅವರ ಮಾತಾಪಿತೃಗಳಿಗೆ ಅವರನ್ನು ಒಪ್ಪಿಸುವ ವ್ಯವಸ್ಥೆಯನ್ನು ಮಾಡು ಎಂದು ಆಜ್ಞಾಪಿಸಲು ಬಿಜ್ಜಳನು ಭಯ ಅತಿರೇಕದಿಂದ ನಡುಗುತ್ತಾ ಗುರುಗಳ ಪಾದಗಳನ್ನು ಹಿಡಿದು, ಹೇ ಗುರುದೇವ, ಆ ಖಡ್ಗ ವ್ಯಾಮೋಹದಿಂದ ಅಂಧನಾಗಿ ತಮ್ಮ ಹಿತೋಕ್ತಿಯನ್ನು ಮನ್ನಿಸದೆ ಇಂಥ ಮಹಾ ಅಪರಾಧವನ್ನು ಮಾಡಿರುವೆನು. ತಮ್ಮ ಆಜ್ಞೆಯನ್ನು ಶಿರಸ ವಹಿಸಿ ಕೂಡಲೇ 12,000 ಬಾಲೆಯರನ್ನ ಬಂಧ ಮುಕ್ತರನ್ನಾಗಿ ಮಾಡುವೆನೆಂದು ಹೇಳಿ ಅದರ ವ್ಯವಸ್ಥೆ ಮಾಡಿ ಗುರುಗಳು ಬಳಿ ಅಂಜಲಿ ಬದ್ಧನಾಗಿ ನಿಂತು ದೈನ್ಯದಿಂದ, ಹೇ ಗುರುದೇವ, ತಾವು ಬರುವುದು ಒಂದು ಕ್ಷಣವಾಗಿದ್ದರೆ ಆ ಪಾಪಿ ಮಂತ್ರವಾದಿ ಖರ್ಪರನು 12,000 ಬಾಲೆಯರನ್ನ ಬಲಿಕೊಟ್ಟು ನನ್ನನ್ನು ಪಾಪಕೂಪದಲ್ಲಿ ತಳ್ಳುತ್ತಿದ್ದ. ನಾನು ಸ್ತ್ರೀ ಹತ್ಯೆ ಶಿಶು ಹತ್ಯೆ ದೋಷದಿಂದ ಸಹಸ್ರಾರು ವರ್ಷ ನರಕದಲ್ಲಿ ಕೊಳೆಯಬೇಕಾಗುತ್ತಿತ್ತು. ಈ ನನ್ನ ಅಕ್ಷಮ್ಯ ಅಪರಾಧವನ್ನ ಮನ್ನಿಸಿ ನನ್ನನ್ನು ಉದ್ಧಾರ ಮಾಡೆಂದು ಬೇಡುತ್ತಿರಲು ರೇವಣಸಿದ್ಧರು ರಾಜನಿಗೆ ಅಭಯವಿತ್ತು. ಎಲೈ ರಾಜನೇ, ನಿನಗೆ ಖಡ್ಗ ಬೇಕಾಗಿದ್ದರೆ ನನ್ನೊಡನೆ ಬಾ, ನಾನು ನಿನಗೆ ಖಡ್ಗವನ್ನು ತೆಗೆದುಕೊಡುವೆನು ಎಂದು ಹೇಳಿ ರಾಜನನ್ನು ಖಡ್ಗವಿದ್ದ ಭೀಮಾ ನದಿಯ ಬಳಿಗೆ ಕರೆದನು. ಇತ್ತ ರೇವಣಸಿದ್ಧರು ರಾಜನೊಡನೆ ನದಿಯ ಕಡೆಗೆ ಪ್ರಯಾಣ ಬೆಳೆಸಿದ ಕೂಡಲೇ
ಖಡ್ಗವನ್ನು ತೆಗೆಯಲು ನಾನಾ ಬಗೆಯ ಕುಟಿಲ ವಿದ್ಯೆ ಮಂತ್ರಗಳಲ್ಲಿ ತೊಡಗಿದ್ದ ಕರ್ಪರನೇ ಮೊದಲಾದ ಮಂತ್ರವಾದಿಗಳಿಗೆ ನಾನಾ ಬಗೆಯ ಅಪಶಕುನಗಳು ಕಾಡತೊಡಗಿದವು. ಅವರ ಬಾಯಲ್ಲಿ ಮಂತ್ರಗಳೇ ಹೊರಡದಾದವು. ಅವರ ನಾಲಿಗೆ ಕೈಗಳು ಸ್ತಂಭಿಸಿ ಮತಿಹೀನರಾಗಿ ನೆಲಕ್ಕುರುಳಿದರು. ಸಿದ್ಧನಾದ ಜಗದ್ಗುರು ರೇವಣ ಸಿದ್ಧರ ತಪಶಕ್ತಿಯಿಂದ ದುರುಳ ಕರ್ಪರನ ಪರಿವಾರದವರೆಲ್ಲ ಈ ರೀತಿಯ ದುಃಖಕ್ಕೀಡಾಗಿ ಚಿಂತಿಸುತ್ತಿದ್ದರು. ಜಗದ್ಗುರುಗಳು, ಎಲೈ ರಾಜನೇ, ನಿನಗೆ ಈ ಕನ್ಯಾ ಬಲಿಯನ್ನು ಮಾಡುವಂತೆ ಪ್ರೇರೇಪಿಸಿದ ಆ ಮಂತ್ರವಾದಿ ಕರ್ಪರನೆಲ್ಲಿ ಎಂದು ಕೇಳಲು ರಾಜನು ಆ ಮಂತ್ರವಾದಿಯನ್ನು ನಡೆಸುತ್ತಿದ್ದ ಯಜ್ಞಶಾಲೆಯ ಒಳಗೆ ಗುರುವರ್ಯರನ್ನು ಕರೆದುಕೊಂಡು ಹೋದನು. ಆ ಮಂತ್ರವಾದಿಯು ಮರಣ ಸಂಕಟದಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿರುವುದನ್ನು ಕಂಡು ಚಕಿತರಾಗಿ ಆ ಶಿವಸ್ವರೂಪಿಗಳಾದ ಶಿವಾಚಾರ್ಯ ತಪಪ್ರಭಾವದಿಂದ ಈ ದುರುಳ ಮಾಂತ್ರಿಕನಿಗೆ ಈ ಸ್ಥಿತಿ ಉಂಟಾಗಿದೆ ಎಂದು ಗ್ರಹಿಸಿ, ಹೇ ಗುರುದೇವ, ಈ ಪಾಪಿ ಕರ್ಪರನೇ ನನಗೆ ಬಲಿದಾನ ಪಾಪ ಕಾರ್ಯವನ್ನು ಸೂಚಿಸಿದವನು ಎಂದು ಹೇಳಲು ಗುರುವರ್ಯನು ಅವರ ಸ್ಥಿತಿಯನ್ನು ಕಂಡು ಕನಿಕರಗೊಂಡು ಮಂತ್ರಭಸ್ಮವನ್ನು ಅವರ ಮೇಲೆ ಸಿಂಪಡಿಸಲು ಅವರೆಲ್ಲ ನಿದ್ರೆಯಿಂದ ಎದ್ದವರಂತೆ ಮೇಲೆದ್ದು ತಮ್ಮ ಬಳಿ ನಿಂತಿದ್ದ ಸಿದ್ಧನಾದ ಗುರುದೇವನನ್ನು ನೋಡಿ ಅವರ ಪಾದದಲ್ಲಿ ತಮ್ಮ ಶಿರಸ್ಸನ್ನಿಟ್ಟು ಕಣ್ಣೀರಿನಿಂದ ಅವರ ಪಾದಗಳನ್ನು ಅಭಿಷೇಕಿಸುತ್ತಾ, ಹೇ ಸಿದ್ಧ ಸಾರ್ವಭೌಮನೇ, ದೀನಬಂಧುವೇ, ಶರಣಾಗತ ರಕ್ಷಕನೇ, ನಮ್ಮ ಅಕ್ಷಮ್ಯ ಅಪರಾಧಗಳನ್ನು ಮನ್ನಿಸಿ ರಕ್ಷಿಸಿರಿ. ನಾವು ಮಹಾಪಾಪಿಗಳು, ಎಷ್ಟೋ ಪಶು ನರಬಲಿಗಳನ್ನು ಮಾಡಿಸಿದ ಪಾತಕಿಗಳು. ನಮ್ಮ ಜೀವಿತವೆಲ್ಲ ಹಿಂಸಾತ್ಮಕ ಕಾರ್ಯಗಳಲ್ಲಿಯೇ ವ್ಯಯವಾಗಿದೆ. ತಾವು ಬರುವುದು ಕೊಂಚ ತಡವಾಗಿದ್ದರೆ 12,000 ನಿರಪರಾಧಿ ಬಾಲಕರಿಯನ್ನು ಬಲಿ ಕೊಟ್ಟು ಸಹಸ್ರಾರು ವರ್ಷಗಳವರೆಗೆ ನರಕಯಾತನೆ ಅನುಭವಿಸುತ್ತಿದ್ದೆವು. ತಮ್ಮ ದರ್ಶನ ಮಾತ್ರದಿಂದಲೇ ನಮ್ಮ ಅಜ್ಞಾನವೆಲ್ಲ ತೊಲಗಿ ಹೊಸ ಚೈತನ್ಯ ಮೂಡಿದೆ. ಇಂತಹ ಕೊಲೆಗಡುಕರು, ಅಜ್ಞಾನಿಗಳು, ನೀಚ ಕುಲದವರು ಆದ ನಮಗೆಲ್ಲ ಕೃಪೆ ತೋರಿ ಜೀವದಾನ ಮಾಡಿದ ಮಹಾತ್ಮರು ನೀವು ನಿಮ್ಮ ದರ್ಶನಕ್ಕೂ ಮತ್ತು ಯೋಗ್ಯರಲ್ಲ. ನಿಮ್ಮ ಕೃಪೆ ಇರಲಿ, ಆದರೆ ನಾವು ನಿಮ್ಮ ದರ್ಶನ ತೊಳಕನು ಯೋಗ್ಯರಲ್ಲ ಎಂದು ಹೇಳಿ ದೈನ್ಯದಿಂದ ಕೈ ಮುಗಿದು ಗುರುಗಳ ಪಾದದಡಿಯಲ್ಲಿಯೇ ನಿಂತು ಕಣ್ಣೀರು ಸುರಿಸುತ್ತಿರಲು ಶ್ರೀ ರೇವಣ ಸಿದ್ಧರು ಕರ್ಪರನ ಕುರಿತು, ಎಲೈ ಮಂತ್ರವಾದಿಯೇ, ನೀನು ಇದುವರೆಗೂ ಮಾಡಿರುವ ಅಮಾನುಷ ಕೃತ್ಯಗಳಿಗಾಗಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿರುವೆ. ಇನ್ನು ಮುಂದಾದರೂ ಇಂಥ ನೀಚ ಕಾರ್ಯಗಳನ್ನು ಎಸಗದೆ ಎಲ್ಲರನ್ನು ಪ್ರೀತಿ, ಗೌರವ, ಸಮನ್ವಯ ಭಾವದಿಂದ ಕಾಣುತ್ತಾ ಧರ್ಮ ಮಾರ್ಗಾವಲಂಬಿಯಾಗಿ ಯಾವುದಾದರೂ ಸತ್ಯಕಾಯಕದಿಂದ ಜೀವಿಸುತ್ತಾ ಎಲ್ಲರ ಸುಖ ಬಾಳುವೆಗಾಗಿ ಸೇವೆ ಸಲ್ಲಿಸುವೆನೆಂದು ಪ್ರತಿಜ್ಞೆ ಮಾಡಿದರೆ ನಿನಗೆ ಧರ್ಮೋಪದೇಶ ಮಾಡುತ್ತೇನೆ. ನಾ ಚಲೋ ಇರ್ತೀನಿ ಅಂತ ನೀ ಪ್ರತಿಜ್ಞೆ ಮಾಡು, ನಿನಗೆ ಧರ್ಮದ ಉಪದೇಶ ಮಾಡ್ತೀನಿ ಅಂತ ಹೇಳಿದ್ರು. ಕರ್ಪರನು ಗುರುಗಳ ಚರಣಗಳನ್ನು ಭಕ್ತಿಯಿಂದ ಭಾವದಿಂದ ಹಿಡಿದು, ಹೇ ಗುರುದೇವನೇ, ನೀನು ನನ್ನ ಭಾಗದ ದೈವ. ನಿನ್ನ ಆಜ್ಞೆಯಂತೆ ಈ ಕ್ಷಣದಿಂದ ನಾನು ಯಾವುದಾದರೂ ಕಾಯಕದಲ್ಲಿ ತೊಡಗಿ ನಾನು ಗಳಿಸಿದ್ದರಲ್ಲಿ ಅರ್ಧ ಭಾಗವನ್ನಾದರೂ ದೀನದಲಿತರ, ಅಂಗವಿಕಲರ, ನಿರ್ಗತಿಕರ ಎಲ್ಲರ ಸುಖ ಶಾಂತಿಗಳಿಗಾಗಿ ನನ್ನ ಶೇಷ ಆಯುಷ್ಯವನ್ನು ಮೀಸಲಾಗಿಟ್ಟಿರುವನು. ನೋಡ್ರಿ, ಕರ್ಪೂರ ಏನೇನು ಹೇಳ್ತಾನೆ, ಇನ್ನು ಮುಂದೆ ನಾನು ಎಲ್ಲ ದೀನದಲಿತರ ಸೇವೆ ಮಾಡ್ತೇನೆ, ಯಾವ ಕಾರಣದಿಂದಲೂ ಈ ಪ್ರತಿಜ್ಞೆಗೆ ಭಂಗ ತರಲಾರೆ ಅಂತೇಳಿ ಈ ಕರ್ಪೂರನ ಕಥೆ ಮುಂದೆ ಹಂಗೆ ಹೊರಿತದ. ಇದರ ಮುಂದಿನ ಭಾಗ ಅವ್ರ ಗುರುಗಳ ಹತ್ರ ಶರಣಾಗತ ಆಗ್ಯಾನ. ಇದರ ಮುಂದಿನ ಭಾಗ ನಾಳೆ ನೋಡೋಣ. ಇದು ಕತೆ ಉದ್ದಕ್ಕದ, ನನಗೆ ದಮ್ ಬರ್ಲಕತ್ತ ಓದ್ಲಕ್ಕ. ಉಳಿದ ಭಾಗ ನಾಳೆ ನೋಡೋಣ. ಮಂತ್ರವಾದಿ, ಬಿಜ್ಜಳ ರಾಜ ಎಲ್ಲರೂ ಶರಣಾಗತರಾಗ್ಯಾರ. ದುರಾಶೆಯಿಂದ ಹೆಣ್ಣು ಮಕ್ಕಳ ಒಂದು ಬಲಿ ತಗೊಳ್ಳಂತ ಪ್ರಸಂಗ ತಪ್ಪಿಸಿದರ ಜಗದ್ಗುರುಗಳು ಬಂದು ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಮುಂದೇನು ಮಾಡ್ತೀರಿ ನೋಡ್ರಿ.
ಗಂಟೆ ಕರೆಕ್ಟ್ ಆಗಿ. ಮಂಗಳಾಚರಣೆ ಕೊಟ್ಟರೆ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಮಹಿಮಾಶೀಲರಿಗೆ ಯತ್ತೋವಿನಾದತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಪಂಚಕಗಳೆಂದು ದಯಿಸಿ ಪರಮತವನ್ನು ಜಯಿಸಿ ಉದಯಿಸಿ ಪರಮತವನ್ನು ಜಯಿಸಿ ಪರಿಪೂರ್ಣವೆನಿಸಿದ ಮಹಿಮಾಶೀಲರಿಗೆ ಜಗದ್ಗುರು ಪಂಚಾಚಾರರಿಗೆ ಯಸ್ತುವಿನಾರತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಮಹಿಮಾಶೀಲರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವರೈತ ಸಮೂಹಕ್ಕೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರಹಿತ ಸಮೂಹಕ್ಕೆ ಲಿಂಗಾನಂದದಿ ಲಿಂಗದೊಳಗಿಯ ಮಹಿಮಾಶೀಲರಿಗೆ ಜಗದ್ಗುರು ಪಂಚಾಚಾರರಿಗೆ ಯಸ್ತುವಿನಾರತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಮಹಿಮಾಶೀಲರಿಗೆ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ ಗುರು ಸಾರ್ವಭೌಮರಾಗಿ ಗುರುಹರೀಶ್ವರ ಹೃದಯ ಕಮಲದೊಳು ನೆಲೆಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರರಿಗೆ ಯಸ್ತುವಿನಾರತಿ ಪರಮ ಜಗದ್ಗುರು ಪಂಚಾಚಾರರಿಗೆ ಜಗದ್ಗುರು ಮಹಿಮಾಶೀಲರಿಗೆ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವರ ಮಹಾದೇವ್ सदगुरु पंडित पीताम्बर जी महाराज की जय सदगुरु साधु निश्चलदास महाराज की जय सदगुरु शरण बसव स्वामी जी महाराज की जय सकल साधु संतों की जय जय मंगलम जय नमः पार्वती पति शिव हर महादेव ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति 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 जय शुद्ध ब्रह्म जय जय शुद्ध ब्रह्म जय जय शुद्ध ब्रह्म ಎಲ್ಲ ಮಹಾತ್ಮರಿಗೂ ಶರಣಾರ್ಥಿಗಳು ಗುರುಗಳೇ ಅದು ಅಂಗಲಿಂಗಗಳ ತತ್ವವ ಬೋಧಿಸಿ ವಿರಹಿತ ಸಮೂಹಕ್ಕೆ ವಿರಹಿತ ಅಂತಂದ್ರೆ ನಾವ್ ಹೆಂಗ ಅನ್ಕೋತ ಬಂದ್ರೆ ವಿರಹಿತ ಮತ್ತೇನ ವಿರತ 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 ಸಮೂಹಕ್ಕೆ ವಿರತ ಅಂದ್ರೆ ವಿರಕ್ತ ವಿರತ ವಿರತ ಸಮೂಹಕ್ಕೆ ಅಲ್ರಿ ಒಳ್ಳೇದ್ರಿ ಶಿವ ಮತ್ತೆ ಒಳ್ಳೇದ್ ಹೇಳ್ರಿ ಪರಶಿವ ಪಂಚಾಕ್ಷರಗಳಿಂದ ಉದಯಿಸಿ ಪರಶಿವ ಪಂಚಾಕ್ಷರಗಳಿಂದ ಉದಯಿಸಿ ಪಂಚಾಕ್ಷರ ಪಂಚಾಕ್ಷರಗಳಿಂದ ಪರಶಿವ ಪಂಚಾಕ್ಷರಗಳಿಂದ ಉದಯಿಸಿ ಪರಮತವನು ಜಯತಿ ಉದಯಿಸಿ ಪರಮತವನು ಜಯತಿ ಪರಿಭೂತವೆನಿಸಿದ ಶಿವಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ ಅಂದ್ರೆ ಹರಿಹರ ಕವಿ ಬರ್ತಿರೋದು ಅದನ್ನ ಪಾವನ ಪರತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ
ನೆಲಸಿದ ಪೂಜ್ಯರಿಗೆ ಜಗತ್ತು ಪಶ್ಚಾತ್ತಾಲಿಂಗದ ಕವಿ ಎಂಬ ಕಲಿಯಿಂದ ಕವಿ ಹರೀಶ್ವರ ಬರ್ತದೆ. ಹೃದಯ ಕಮಲದಳು ನೆಲೆಸಿದ ಪೂಜ್ಯರಿಗೆ. ಆಯ್ತು ಗುರುಗಳೇ. ಒಂದಿಟ್ಟು ವಾಟ್ಸಪ್ ಹಾಕ್ಲಿಲ್ಲಲ್ಲ ಮಂಗಳಾತ್ರಿ ಹಾಕ್ತೀವಿ. ಚಲೋ ನಮಗೂ ಅಲ್ಲಕ್ಕೆ ಯಾವಾಗ ಬರ್ತದ ಪ್ರಾಕ್ಟೀಸ್ ಮಾಡ್ತೇವ್ರಿ. ಒಂದ್ಸಾರಿ ಕಂಬಿ ಗುರುಗಳು ಹಾಡಿಕೆ ರೆಕಾರ್ಡ್ ಮಾಡಿ ಹಾಕಿಬಿಡ್ರಿ.